ಸಿ ದಿಸ್ ಈಸ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಓಕೆ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂತ ಬಂದಾಗ ಫಸ್ಟ್ ಯಾರು ಬರ್ತಾರೆ? ಪೋರ್ಚುಗೀಸ್. ಓಕೆ, ಪೋರ್ಚುಗೀಸ್ ವಾಸ್ ದ ವೆರಿ ಇಂಪಾರ್ಟೆಂಟ್. ವೈ ದೇ ಫೌಂಡ್ ದ ಸಿ ರೂಟ್? ಏನ್ ಕಾರಣ? ಸಿ ರೂಟ್ ಕಂಡು ಹಿಡಿಯೋದಕ್ಕೆ ಕಾರಣ ಏನು? ಇದಕ್ ಮುಂಚೆ ಇದ್ರ ಅವರು ಬರ್ತಾ ಇದ್ರ? ಅಂದ್ರೆ ಯುರೋಪಿಯನ್ಸ್ ಇದ್ರ ಇಂಡಿಯಾದಲ್ಲಿ? ಇವ್ರಿಗೆ ಮುಂಚೆ, ಪೋರ್ಚುಗೀಸ್ ಬರೋದಕ್ಕೆ ಮುಂಚೆ ಯಾರು ಯುರೋಪಿಯನ್ಸ್ ಬಂದಿರ್ಲಿಲ್ವಾ? ಅಡ್ವೆಂಟ್ ಮಾಡಿರ್ಲಿಲ್ವಾ? ಲ್ಯಾಂಡ್ ರೂಟ್ ಅಲ್ಲಿ ಬಂದಿದ್ರು. ಸಿ ರೂಟ್ ಅಲ್ಲಿ ಯಾರು ಇಲ್ಲ. ದೀಸ್ ಆರ್ ದ ಫಸ್ಟ್ ಯುರೋಪಿಯನ್ಸ್ ಹೂ ಕೇಮ್ ಸಿ ರೂಟ್ ಅಲ್ಲಿ ಬಂದು, ಅದು ವ್ಯಾಪಾರ ವ್ಯವಹಾರ ಅಂತ ಬಂದಾಗ ದೀಸ್ ಆರ್ ದ ಮೀನ್ ಪೋರ್ಚುಗೀಸ್ ವಾಸ್ ದ ಫಸ್ಟ್ ರೂಲರ್. ಓಕೆನಾ? ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಏನು ಅಂತ ಹೇಳಿ ಬಂದಾಗ ಇದು ಇಂಪಾರ್ಟೆಂಟ್ ಮ್ಯಾಪ್. ಅರ್ಥ ಆಯ್ತಾ? ಸಿ ರೆಡ್ ಅಲ್ಲಿ ಇರೋದು ಇದೆಲ್ಲ ಕೂಡ ಯಾವ ರೂಟ್? ಇದು ಲ್ಯಾಂಡ್ ರೂಟ್. ಲ್ಯಾಂಡ್ ರೂಟ್ ಯುರೋಪಿಯನ್ಸ್ ಬರ್ತಾ ಇದ್ದಿದ್ದು. ಇಲ್ಲಿ ನೀವೇನ್ ಫೋಕಸ್ ಮಾಡ್ಬೇಕು ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿ ಕೆಲವೊಂದು ಮಾರ್ಕ್ ಮಾಡಿದೀನಿ. ಫಾರ್ ಎಕ್ಸಾಂಪಲ್, ಚೀನಾದಲ್ಲಿ ಏನೇನ್ ಸಿಗುತ್ತೆ? ವೆರಿ ಇಂಪಾರ್ಟೆಂಟ್. ಸಿಲ್ಕ್, ಡ್ರಗ್, ಪರ್ಫ್ಯೂಮ್, ಪೊರ್ಸಿಲಿಯನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಂಡಿಯಾದಲ್ಲಿ ಏನ್ ಇಂಪಾರ್ಟೆಂಟ್ ಸಿಗ್ತಾ ಇದೆ? ಸ್ಪೈಸಸ್, ಕಾಟನ್, ಶುಗರು, ಇದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನೀವು ಇನ್ನ ಈ ಕಡೆ ಎಲ್ಲಾದ್ರೂ ನೋಡಿದಾಗ ಯುರೋಪ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ? ಕ್ಲಾತ್, ಲೆನಿನ್, ಮೆಟಲ್ ವೇರು, ಸಿಲ್ವರು, ವೈನು, ಆರ್ಸು, ಶೋಪ್. ಅರ್ಥ ಆಯ್ತಾ? ಇವೆಲ್ಲ ಕೂಡ ಅವರಲ್ಲಿ ಜಾಸ್ತಿ ಸಿಗ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 15th ಅಥವಾ 16th ಸೆಂಚುರಿ 17th ಸೆಂಚುರಿಯಲ್ಲಿ ಭಾರತಕ್ಕೆ ಯಾವ್ದಾವ್ದು ರಫ್ತು ಮಾಡ್ತಾ ಇದ್ರು ಅಥವಾ ಭಾರತದಿಂದ ಯಾವ್ದಾವ್ದು ಇಂಪೋರ್ಟ್ ಮಾಡ್ತಾ ಇದ್ರು ಯುರೋಪಿಯನ್ಸ್ ಅಂತ ಕೇಳಿದಾಗ ಫಸ್ಟ್ ಅಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಸಾಕು. ಅರ್ಥ ಆಯ್ತಾ? ಇವಾಗ ಇಲ್ಲಿ ಸಿಲ್ವರ್ ಇದೆ ಅಲ್ವಾ, ಮೆಟಲ್ ವೇರ್ ಇದೆ. ಅರ್ಥ ಆಯ್ತಾ? ಕ್ಲಾತ್ ಅಂತ ಬಂದಾಗ ಕಾಟನ್ ಇದೆ ನಮ್ಮಲ್ಲಿ. ಅರ್ಥ ಆಯ್ತಾ? ಸೊ ಇವೆರಡು ಬಂದಿದೆ ಅಂತ ಹೇಳಂದ್ರೆ, ಇವೆರಡು ಚಾಯ್ಸ್ ಅಲ್ಲಿ ಇದೆ ಅಂತ ಹೇಳಂದ್ರೆ ಅದು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಇವನ್ ದೋ ವಿ ಆರ್ ವೆರಿ ಗುಡ್ ಇನ್ ಮೆಟಲಾರ್ಜಿಕಲ್, ಸಿನ್ಸ್ ಫ್ರಮ್ ಹರಪ್ಪನ್ ಇಂದ ಮೆಟಲಾರ್ಜಿಕಲ್ ಇದ್ರೂ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಏನಾಗಿರ್ತದೆ ಅಂದ್ರೆ ಸಿಲ್ವರ್ ಕಡಿಮೆ ನಮ್ ಕಡೆ. ಅರ್ಥ ಆಯ್ತಾ? ಸಿಲ್ವರ್ ಅಂಡ್ ಮೆಟಲ್ಸ್ ಅಂತ ಬಂದಾಗ ಕಡಿಮೆನ ನಾವು. ಗೋಲ್ಡ್ ಅನ್ನ ನಾವು ಆಕ್ಚುಲಿ ಟಿಲ್ 1757 ವರೆಗೂ ಕೂಡ ಇಂಡಿಯಾ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಬ್ರಿಟಿಷ್ ಅವರು ಅದನ್ನ ಏನ್ ಮಾಡ್ತಾರೆ? ಸ್ಟಾಪ್ ಮಾಡ್ತಾರೆ. ಇಟ್ ವಾಸ್ ಸೆಕೆಂಡ್ ಪಾರ್ಟ್ ಆಫ್ ಇದು. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ತರ ನೋಟ್ ಮಾಡ್ಕೊಂಬಿಡಿ. ವೆಸ್ಟ್ ಆಫ್ರಿಕಾದಲ್ಲಿ ಏನ್ ಇಂಪಾರ್ಟೆಂಟ್? ಗೋಲ್ಡ್. ಅರ್ಥ ಆಯ್ತಾ? ಸೊ ದೀಸ್ ಆರ್ ಆಲ್ ಕೀ ಪಾಯಿಂಟ್ಸ್. ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದೇನಿದು? ಸ್ಪೈಸಸ್. ಇಲ್ಲಿ ಇಂಡೋನೇಷಿಯಾ. ಅರ್ಥ ಆಯ್ತಾ? ಮ್ಯಾಪ್ ಅಲ್ಲಿ ಈ ತರ ನೋಡ್ಕೊಂಡಾಗ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಹೆಲ್ಪ್ ಆಗ್ತದೆ. ಓಕೆನಾ? ಫಸ್ಟ್ ಥಿಂಗ್ ಇದು. ಸೆಕೆಂಡ್ ಥಿಂಗ್, ನಾವು ದೀಸ್ ಆರ್ ಆಲ್ ಲ್ಯಾಂಡ್ ರೂಟ್ಸ್. ರೆಡ್ ಇದೆಯಲ್ವಾ, ಇದು ಲ್ಯಾಂಡ್ ರೂಟ್ಸ್. ಚೀನಾದಿಂದ ಬಂದು ಹೋಗ್ತಾ ಇದ್ರು, ಸಮರಕಂಡು, ಬಾಗ್ದದ್ದು ಹಿಂಗ್ ಬರ್ತಾ ಇದ್ರು, ಅಂಡ್ ಇಲ್ಲಿಗೂ ಬರ್ತಾ ಇದ್ರು, ಹೋಗ್ತಾ ಇದ್ರು ಅರಬ್ಸು. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ವಾಸ್ ರೋಮನ್ ಎಂಪೈರು ಏನಾಗುತ್ತೆ? ಫಾಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ದ ಫಾಲ್ ಆಫ್ Roman Empire, that was after the decline of Roman Empire and the fall of Constantinople in 1453, the Arabs established dominance in Egypt ಮತ್ತೆ ಪರ್ಷಿಯಾ. ಈಜಿಪ್ಟ್ ಮತ್ತೆ ಪರ್ಷಿಯಾ ಯಾಕೆ ಇಲ್ಲಿ ಡಾಮಿನೆನ್ಸ್ ಬರುತ್ತೆ ಅಂತ ಹೇಳಂದ್ರೆ, ವೇರ್ ದ ಅರಬ್ಸ್ ಹಸ್ ಬಿನ್ ಡಾಮಿನೆನ್ಸ್ ಅನ್ನ ಈಜಿಪ್ಟ್ ಮತ್ತೆ ಪರ್ಷಿಯಾದಲ್ಲಿ ತಗೊಳ್ಳೋದ್ರಿಂದ ಯುರೋಪಿಯನ್ಸ್ ಸಿ ರೂಟ್ ಅನ್ನ ಹುಡುಕ್ಬೇಕಾಯ್ತು. ಅದರ್ವೈಸ್ ನಾವು ಸಿ ರೂಟ್ ಅನ್ನ ಕಂಡುಹಿಡಿಯೋ ಅವಶ್ಯಕತೆನೇ ಇರ್ಲಿಲ್ಲ. ಅರ್ಥ ಆಯ್ತಾ? ಯಾಕೆ ಈಜಿಪ್ಟ್ ಮತ್ತೆ ಪರ್ಷಿಯಾ ಇಸ್ ವೆರಿ ಇಂಪಾರ್ಟೆಂಟ್? ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದೀಸ್ ಟು ಏರಿಯಾಸ್, ಪರ್ಷಿಯಾ ಅಂಡ್ ಈಜಿಪ್ಟ್? ಯಾಕಂದ್ರೆ ಲ್ಯಾಂಡ್ಗೆ ಇಂಡಿಯಾ ಅಂಡ್ ಯುರೋಪ್ಗೆ ಕನೆಕ್ಟಿವಿಟಿ ಇದೆ ಇದು. ಅರ್ಥ ಆಯ್ತಾ? ಸೊ ಅದರಿಂದ ಏನ್ ಮಾಡಿದ್ರು? ಅದನ್ನ ಬ್ಲಾಕ್ ಮಾಡಿದ್ರು. ಯಾರು? ಅರಬ್ಸ್ ದೇ ಹ್ಯಾವ್ ಎಸ್ಟಾಬ್ಲಿಷ್. ಜನರಲಿ ಅರಬ್ಸ್ ಅಂತ ಬಂದಾಗ ನೀವೇನ್ ಕನ್ಸಿಡರ್ ಆಗ್ತದೆ ಅಂದ್ರೆ ಮುಸ್ಲಿಂ ರೂಲರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪರ್ಷಿಯಾ ಮತ್ತೆ ಈಜಿಪ್ಟ್ ಅನ್ನ ವಶಪಡಿಸ್ಕೊಂಡು ಅಲ್ಲಿ ಅವ್ರದೇ ಆದಂತ ಆಳ್ವಿಕೆಯನ್ನ ತರ್ತಾರೆ. ಮತ್ತೆ ಯುರೋಪಿಯನ್ಸ್ಗೆ ಅಲ್ಲಿಂದ ಹೋಗೋದಿಕ್ಕೆ ದಾರಿ ಕೊಡೋದಿಲ್ಲ, ಇಂಡಿಯಾಗೆ ಹೋಗೋದಿಕ್ಕೆ ದಾರಿ ಕೊಡೋದಿಲ್ಲ. ಅವಾಗ ಏನ್ ಮಾಡ್ತಾರೆ ಇವರು ಪರ್ಚುಗೀಸು? ಆಲ್ರೆಡಿ ಅಲ್ಲಿ ಸ್ಪೈಸಸ್ ಇರೋದನ್ನ, ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಏನ್ ಗೊತ್ತಾ? ಈ ನಮ್ಮಲ್ಲಿ ಸ್ಪೈಸಸ್ ಇದೆಯಲ್ವಾ, ಕಾಳ್ಮೆಣ್ಸ್ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಲವಂಗ ಇರ್ಬೋದು, ಇದರ ಒಂದು ಸಾಂಬಾರ ಪದಾರ್ಥಗಳ ತಿನಿಸುಗಳನ್ನ ತಿಂದು ಅವ್ರಿಗೆ ರುಚಿ ಕಂಡ್ಕೊಂಡ್ಬಿಟ್ಟಿರ್ತಾರೆ. ಯಾರು? ಯುರೋಪಿಯನ್ಸ್. ಅದಕ್ಕೆ ಮುಂಚೆನೂ ಬಂದಿರ್ತಾರೆ. ಆದ್ರೆ ಅದನ್ನು ತಿಂದ ಮೇಲೆ ಮತ್ತೆ ಅದರ ಬೆಲೆ ಯುರೋಪ್ ಅಲ್ಲಿ 100 ಪಟ್ಟು ಜಾಸ್ತಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಬೆಲೆ ಜಾಸ್ತಿ ಇರ್ತದೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಲ್ಯಾಂಡ್ ರೂಟ್ ಕ್ಲೋಸ್ ಆಗಿದೆ, ಈಗ ಯಾವ್ದಾದ್ರು ಒಂದು ರೂಟ್ ಬೇಕೇ ಬೇಕು, ಮತ್ತೆ ಇಂಡಿಯಾಗೆ ಹೋಗ್ಲೇಬೇಕಲ್ವಾ. ಸೊ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶುರು ಮಾಡ್ತಾರೆ. ಇವ್ರಿಗೆ ಮುಂಚೆ 1498 ವಾಸ್ಕೋ ಡಿ ಗಾಮ ಮುಂಚೆ ಬೇರೆ ಯಾರಾದ್ರೂ ಬಂದಿದ್ರಾ ಅಂತ ಬಂದ್ರೆ, ಸಿ ಇಲ್ಲಿದೆ ನೋಡಿ, ಡಯಾಸ್ ಅಂತ ಇದ್ದಾರೆ.
ಓಕೆ, ಡಯಾಸ್ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಲೆಸ್ಬಾನ್. ಇನ್ನೊಂದು ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್. ವಾಸ್ಕೋಡಿಗಮ ಆಗಿರ್ಬೋದು ಅಥವಾ ಡಯಾಸ್ ಆಗಿರ್ಬೋದು, ಇವರು ಪೋರ್ಚುಗಲ್ನ ಯಾವ ಪ್ಲೇಸ್ ಇಂದ ಬಿಡ್ತಾರೆ ಅಂತ ಕೇಳಿದ್ರೆ ಎಲ್ಲಿಂದ? ಲಿಸ್ಬಾನ್. LIS ಲಿಸ್ಬಾನ್ ಅಂತ ಕರೀರಿ ಅಥವಾ ಲೆಸ್ಬಾನ್ ಅಂತ ಕರೀರಿ. ಓಕೆ, LISBON ಲಿಸ್ಬಾನ್, ದ ಸಿಟಿ ವೇರ್ ದ Vasco da Gama he was left. From there he started journey to the ಎಲ್ಲಿಗೆ ಬಂದಿದ್ದು? ಕಾಲಿಕತ್. ಓಕೆನಾ, ಕಾಲಿಕತ್. ಓಕೆ, ಇಲ್ಲಿಗೆ ಅವ್ರು ಬರುವಂತದ್ದು. ಇದಕ್ಕೆ ಮುಂಚೆ ನಾನು ಇವ್ರದ್ದು ಒಂದ್ ಸ್ವಲ್ಪ ಹೇಳ್ತೀನಿ. ಡಯಾಸ್ 1487 ಇವ್ರದ್ದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇವರು ಇಲ್ಲಿಂದ ಬರ್ತಾರೆ. ಬರ್ಬೇಕಾದ್ರೆ ಇಲ್ಲಿಗೆ ಬಂದ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇಪ್ ಆಫ್ ಗುಡ್ ಹೋಪ್ ಇದೆಯಲ್ಲ, ಇಲ್ಲಿಗೆ ಬಂದ್ ಏನ್ ಮಾಡ್ತಾರೆ, ಈ ಕಡೆ ಯೂಟರ್ನ್ ತಗೊಂಡ್ಬಿಡ್ತಾರೆ. ಯೂಟರ್ನ್ ಯಾಕೆ ತಗೊಳ್ತಾರೆ ಅಂತ ಹೇಳಿದ್ರೆ, ಆ ಟ್ರೇಡ್ ವಿಂಡ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಕಡೆ ಪುಷ್ ಮಾಡುತ್ತೆ. ಅವರ ಶಿಪ್ ಅನ್ನ ಟ್ರೇಡ್ ವಿಂಡ್ಸ್ ಏನ್ ಮಾಡುತ್ತೆ? ಪುಷ್ ಮಾಡುತ್ತೆ. ದಟ್ ಈಸ್ ವೈ ಇಟ್ ಹ್ಯಾಸ್ ಟೇಕನ್ ದ ರಾಂಗ್ ಡೈರೆಕ್ಷನ್ ಅಂಡ್ ಈ ರೀಚ್ ದ ಕೇಪ್ ಆಫ್ ಗುಡ್ ಹೋಪ್. ಕೇಪ್ ಆಫ್ ಗುಡ್ ಹೋಪ್ ಗೆ ಬಂದ್ಬಿಟ್ಟು ಇದು ಇಂಡಿಯಾ ಅನ್ಕೊಂಡ್ಬಿಡ್ತಾನೆ, ಬಟ್ ಅದು ಆಫ್ರಿಕಾ. ಅಂಡ್ ಹೂ ವಾಸ್ ದ ಫಸ್ಟ್ ಸೌತ್ ಆಫ್ರಿಕಾನ ಇನ್ವೈಟೆಡ್ ಅಂತ ಬಂದ್ರೆ ಯಾರು? ಡಯಾಸ್. DIAS ಡಯಾಸ್ 1487 ಅಲ್ಲಿ ಇವನ್ ಬರ್ತಾನೆ. ಅರ್ಥ ಆಯ್ತಾ? ಇವನ್ ರೂಟ್ ಅನ್ನ ಏನ್ ಮಾಡ್ತಾನೆ, ನೆಕ್ಸ್ಟ್ ವಾಸ್ಕೋ ಡಿ ಗಾಮ ಗೊತ್ತಾಗ್ತದೆ, ಇಲ್ಲಿವರೆಗೂ ಬಂದು ವಾಪಸ್ ಆಗ್ತಾನೆ. ಇವನು ಜಸ್ಟ್ ಸೌತ್ ಆಫ್ರಿಕಾ ಒಳಗೆ ಅಷ್ಟೇ ಬಂದಿರ್ತಾನೆ, ಆಮೇಲೆ ಬರೋದು. ಓಕೆನಾ? ಸೊ ಇಲ್ಲಿ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಸೌತ್ ಆಫ್ರಿಕಾನ ರೀಚ್ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಡಯಾಸ್ 1487 ಅಲ್ಲಿ ರೀಚ್ ಮಾಡ್ತಾರೆ. ಅವ್ರಾದ್ಮೇಲೆ ದೆನ್ ವಾಸ್ಕೋ ಡಿ ಗಾಮ ಬರ್ತಾರೆ. ವಾಸ್ಕೋ ಡಿ ಗಾಮ ಯಾವಾಗ ಬರೋದು? 1498 ಅಲ್ಲಿ ಇಂಡಿಯಾಗೆ ಬರೋದು. ಬಟ್ ಅದಕ್ಕೂ ಮುಂಚೆ ಈ ರೂಟ್ ಅಲ್ಲಿ ಟ್ರಾವೆಲ್ ಮಾಡ್ಬಿಟ್ಟು ಈ ಕೇಮ್ ಟು ದ ಕಾಲಿಕಟ್. ಓಕೆ, ಕೇರಳ. ಪ್ರೆಸೆಂಟ್ ಕೇರಳನ ನಾವು ಕಾಲಿಕತ್ ಅಂತ ಕರೆಯೋದು, ಕೋಲ್ಕತ್ತಾ ಅಲ್ಲ ಇದು. ಇದು CALICUT. ಓಕೆ, ಅದಕ್ಕೆ ಇನ್ನ ಒಂದು ಹೆಸರು ಬರುತ್ತೆ. ಓಕೆನಾ? ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್. ಇದು ನಾವು ವಾಸ್ಕೋ ಡಿ ಗಾಮಾಗ್ ಮುಂಚೆ ತಿಳ್ಕೊಬೇಕಾಗಿರುವಂತದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ವಶನ್ ಹೆಂಗಿರುತ್ತೆ ಗೊತ್ತಾ? ಚಾಯ್ಸ್ ಎ, Vasco da Gama is the first European Portuguese was came to the India via sea route. It is first correct statement. And second statement, while traveling to the India, he is the first person to reach the South Africa anta kelidre, it is wrong statement. Okay na? Yake anta helidre, before him Dias was reached here. Cape of Good Hope was invented and found by ಯಾರು? ಡಯಾಸ್. ಓಕೆನಾ? ಆಮೇಲೆ ಬರೋದು ಯಾರು? ವಾಸ್ಕೋ ಡ ಗಾಮ. ಅರ್ಥ ಆಯ್ತಾ? ಬಟ್ ವಾಸ್ಕೋ ಡ ಗಾಮ ಕೇಮ್ ಟು ಇಂಡಿಯಾ, ಆಫ್ರಿಕಾನ ಬಂದಿದ್ದು ಡಯಾಸ್. ಇದು ಕ್ಲಾರಿಟಿ ಇರ್ಲಿ. ಯಾಕಂದ್ರೆ ನಾನು ಒಂದ್ 2-3 ಕ್ವಶನ್ ಪೇಪರ್ಸ್ ನೋಡಿದೆ. ತುಂಬಾ ಜನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ ಬರ್ಬೇಕಾದ್ರೆ ಅದೇ ರೂಟ್ ಅಲ್ಲಿ ಬಂದಿರೋದು, ಅವರೇ ಫಸ್ಟ್ ಕಂಡು ಹಿಡಿದಿದ್ದು ಅಂತ ಹೇಳಿದ್ರು. ನೋ. ಯಾಕಂದ್ರೆ ಇವ್ರು ಬಂದಿದ್ದು 1487, ಇವ್ರು ಬಂದಿದ್ದು 1497, 10 ವರ್ಷ ಆದ್ಮೇಲೆ ಬಂದಿದ್ದು. ಅರ್ಥ ಆಯ್ತಾ? ಸೊ ಸದರ್ನ್ ಆಫ್ರಿಕಾನ ಫಸ್ಟ್ ಇವರೇ ಅದೇ ರೂಟ್ ಅಲ್ಲೇ ಬರ್ತಾರೆ. ವಾಸ್ಕೋ ಡಿ ಗಾಮನು ಅದೇ ರೂಟೆ, ಇವರು ಅದೇ ರೂಟೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಟ್ರೇಡ್ ವಿಂಡ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಮೂವ್ಮೆಂಟು ಮಾಡುತ್ತೆ, ಚೇಂಜ್ ಆಗುತ್ತೆ. ಸೊ ಆ ಕಾರಣಕ್ಕೆ ಅದು ನಾವು ಇದು ಫಸ್ಟ್ ಥಿಂಗು. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಟ್ರೇಡರ್ಸ್ ಎಲ್ಲ ಬರ್ತಾರೆ. ನಮ್ಗೆ ಬೇಕಾಗಿರೋದು ಫಸ್ಟ್ ಒನ್ ಪೋರ್ಚುಗೀಸ್ ಯಾವಾಗ ಬಂದ್ರು, ಯಾರು ಬಂದ್ರು, ಅದು ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಸ್ಲೈಡ್ ಇಸ್ ದ ವಾಸ್ಕೋ ಡ ಗಾಮ. ಪಿಕ್ಚರ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ. ಇವರೇ ವಾಸ್ಕೋ ಡಿ ಗಾಮ. ಫಸ್ಟ್ ಎಲ್ಲಿಗೆ ಬಂದು ಸೇರ್ತಾರ ಅವರು? ವಾಸ್ಕೋ ಡಿ ಗಾಮ ಈ ಕೇಮ್ ಟು ಕಾಲಿಕತ್, ಪ್ರೆಸೆಂಟ್ ಕಾಚಿಗೋಡ್ ಅಂತ ಕರೀತಾರೆ. ಓಕೆ, ಅದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಕಾಚಿಗೋಡ್ ಅಂದ್ರೆ ಏನು ಅಂತ. ಯಾಕಂತ ಹೇಳ್ತೀನಿ, ನೀವು ಇದನ್ನ ನೀಟಾಗಿ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಕೆಲವು ನೇಮ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಂದ್ರೆ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಂದ್ರೆ ನಿಮ್ಗೆ ಅರ್ಥನೇ ಆಗಲ್ಲ. ಮಾಡರ್ನ್ ನೇಮ್ಸ್ ಏನ್ಷಿಯಂಟ್ ನೇಮ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರ್ತದೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ಕೇಮ್ ಟು ಕಾಚಿಗೋಡ್ ಇನ್ 1498. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ಎಲ್ಲಿಗೆ ಬಂದ್ರಿ ಇವರು? ಕಾಚಿಗೋಡ್ಗೆ 1498 ಅಲ್ಲಿ ಬರ್ತಾರೆ. ಅಂಡ್ ಜಮೋರಿನ್ ವೆಲ್ಕಮ್ಡ್, ವಾರ್ಮ್ ವೆಲ್ಕಮ್ ಕೊಡ್ತಾರೆ. ಓಕೆನಾ? ವಾರ್ಮ್ ವೆಲ್ಕಮ್ ಕೊಟ್ಟು ಆ ಒಂದು ಟ್ರೇಡ್ಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಓಕೆ, ಅಂಡ್ ವಾಸ್ಕೋ ಡಿ ಗಾಮ ಹೌ ಮೆನಿ ಟೈಮ್ಸ್ ಈ ರೀಚ್ ಟು ಇಂಡಿಯಾ? ಇದು ವೆರಿ ಇಂಪಾರ್ಟೆಂಟ್. ವಾಸ್ಕೋ ಡಿ ಗಾಮ ಭಾರತಕ್ಕೆ ಒಂದೇ ಸಲಿನ ಬಂದಿದ್ದು, 2ನೇ ಸಲ ಬಂದಿದ್ದ, 3ನೇ ಸಲಿನ, 4ನೇ ಸಲಿ ಬಂದಿದ್ದು. ಹೌ ಮೆನಿ ಟೈಮ್ಸ್ ಈ ಕೇಮ್ ಟು ಇಂಡಿಯಾ? ಇದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಹೌ ಮೆನಿ ಟೈಮ್ಸ್ ಈ ಕೇಮ್ ಟು ಇಂಡಿಯಾ? ಈಗ ನೋಡಿ, ಹೌ ಮೆನಿ ಟೈಮ್ಸ್ ಈ ಕೇಮ್ ಟು ಇಂಡಿಯಾ? ವಾಸ್ಕೋ ಡ ಗಾಮ 2 times. ಓಕೆ, ಫಸ್ಟ್ ಒನ್ 1498 ಅಂಡ್ ಸೆಕೆಂಡ್ ಟೈಮ್ 1501. ಓಕೆ, 2 times ಬಂದಿರ್ತಾರೆ. ಅರ್ಥ ಆಯ್ತಾ? ಫಸ್ಟ್ ಟೈಮ್ ಬಂದು ಏನ್ ಮಾಡ್ತಾರೆ ಅಂದ್ರೆ, ಒಂದ್ಸರಿ ಬಂದು ತಗೊಂಡೋಗಿ more than 60 times of the cost he has sold the spices.
ಅಲ್ವಾ? ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ₹1 ಕಾಳು ಮೆಣಸು ತಗೊಳ್ತಾನೆ, ಅಲ್ಲಿ ತಗೊಂಡೋಗಿ ₹60 ಮಾಡ್ತಾನೆ, ಕೆಲವು ಸತಿ ₹100 ಮಾಡ್ತಾನೆ. ₹1 ಕಾಳು ಮೆಣಸನ್ನ ₹100 ಅಥವಾ ₹60 ಸೇಲ್ ಮಾಡ್ತಾನೆ. ಎಸ್ ಗೆಟ್ ದ ಮೋರ್ ಪ್ರಾಫಿಟ್ ಅಂಡ್ ಈಸ್ ದ ಪಾರ್ಟ್ ಆಫ್ ದ ಕಂಪನಿ. ಅವನಿಗೆ ಕಂಪನಿ ಇದೆ, ಅವನು ಒಂದು ಕಂಪನಿಯಲ್ಲಿ ಒಬ್ಬ ಇವರು ಡೈರೆಕ್ಟರ್ ಆಗಿರ್ತಾನೆ. ಸೊ ಅಲ್ಲಿ ಪೋರ್ಚುಗೀಸ್ ಅಲ್ಲಿ ಏನು ಅಂತ ಹೇಳಿದ್ರೆ, ಲೈಕ್ ಹೆಂಗೆ ಅಂತ ಹೇಳಿದ್ರೆ ಮರ್ಚೆಂಟ್ಸ್ಗಳು ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಮುಂಚೂಣಿಯಲ್ಲಿ ಇರ್ತಾರೆ, ಒಳ್ಳೆ ಪರ್ಸನಾಲಿಟಿ ಇದಿರ್ತದೆ. ಅಂದ್ರೆ ಆ ಏರಿಯಾದಲ್ಲಿ ಏನಾಗಿರ್ತದೆ ಅಂದ್ರೆ, ಪೋರ್ಚುಗೀಸ್ ಅಲ್ಲಿ ವಾಸ್ಕೋ ಡಿ ಗಾಮಾ ತಂದಿದ್ದಾರೆ ಅಂದಾಗ ಆಲ್ರೆಡಿ ಟೇಸ್ಟ್ ನೋಡಿರ್ತಾರೆ, ಬಂದ್ ಹೋಗಿರ್ತಾರಲ್ವಾ. ಸೊ ಈ ಟೇಸ್ಟ್ ನೋಡಿದಾಗ ಬೇಕೇ ಬೇಕು, ಡಿಮ್ಯಾಂಡ್ ಇರ್ತದೆ, ದುಡ್ಡು ಇರ್ತದೆ ತಗೊಳ್ಳೋದಕ್ಕೆ. ಏನ್ ಮಾಡ್ತಾರೆ, ಮುಗಿ ಬಿದ್ದಾಗ ಇವ್ರು ಏನ್ ಮಾಡ್ತಾರೆ, ₹1 ₹60 ₹100 ಮಾರ್ತಾನೆ. ಅರ್ಥ ಆಯ್ತಾ? ಡಬಲ್ ಅಂದ್ರೆ ಮೋರ್ ದೆನ್ 100 times ಸೇಲ್ ಮಾಡ್ತಾನೆ. ಇಲ್ಲಿ ಏನು ವಾರ್ಮ್ ವೆಲ್ಕಮ್ ಮಾಡ್ತಾನೆ ಜಮೋರಿ. ಎಕ್ಸಾಂಪಲ್ ಏನ್ ಕೇಳ್ತಾರೆ ಅಂದ್ರೆ, ಯಾವ ಕಿಂಗು ಇವರನ್ನ ವಾರ್ಮ್ ವೆಲ್ಕಮ್ ಮಾಡಿದ್ರು? ಯಾರು? ಜಮೋರಿನ್ ಅವರು. ಇವರು ವಾರ್ಮ್ ವೆಲ್ಕಮ್ ಮಾಡ್ತಾರೆ. ಯಾವ ರೂಲರ್ ಇವರು? ಈಸ್ ದ ಹಿಂದೂ ರೂಲರ್. ಇದು ಗೊತ್ತಿರ್ಲಿ, ಮುಸ್ಲಿಂ ರೂಲರ್ ಹಿಂದೂ ರೂಲರ್ ಏನು ಅಂತ ಕೇಳಿದ್ರೆ, ಇಸ್ ದ ಹಿಂದೂ ರೂಲರ್. ಈಸ್ ವಾರ್ಮ್ ವೆಲ್ಕಮ್ ಟು ದ ಜಮೋರಿನ್, ವಾಸ್ ವೆಲ್ಕಮ್ ಟು ದ ಕಾಲಿಕತ್, ಕೋಲ್ಕತ್ತಾ ಅಲ್ಲ, ಕಾಲಿಕತ್ಗೆ ವೆಲ್ಕಮ್ ಮಾಡ್ತಾರೆ. ಓಕೆನಾ? ಸೊ ಕೆಲವೊಂದು ಏರಿಯಾಸ್ ಅನ್ನ ಇವರು ಇದ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಹೌಎವರ್ ಅರಬ್ ಟ್ರೇಡರ್ಸ್ ಹೂ ಹ್ಯಾಡ್ ಎ ಸ್ಟ್ರಾಂಗ್ ಪ್ರೆಸೆನ್ಸ್ ಇನ್ ದ ಮಲಬಾರ್ ಕೋಸ್ಟ್. ಆಲ್ರೆಡಿ ಅಲ್ಲಿ ಅರಬ್ಸ್ ಇರೋದ್ರಿಂದ ಇಟ್ ಈಸ್ ನಾಟ್ ಈಸಿ ಟು ಪೋರ್ಚುಗೀಸ್, ದಟ್ ವಾಸ್ ವಾಸ್ಕೋ ಡಿ ಗಾಮಾ, ಟು ರೀಚ್ ದ ಇಂಡಿಯಾ ಅಂಡ್ ಟು ಕನ್ವಿನ್ಸ್ ದ ಪರ್ಸನ್. ಅಲ್ವಾ? ಕಿಂಗ್ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಬಿಡ್ತಾರ? ಆಲ್ರೆಡಿ ಅರಬ್ಸ್ ಇದಾರೆ, ಮೊದಲೇ ಅರಬ್ಸ್ಗೂ ಇವ್ರಿಗೆ ಆಗಲ್ಲ ಅಲ್ವಾ? ಆಲ್ರೆಡಿ ಈಜಿಪ್ಟ್ ಮತ್ತೆ ಪರ್ಷಿಯನ್ ಯಾರು ಬ್ಲಾಕ್ ಮಾಡಿದ್ದು? ಅರಬ್ಸೆ. ಅವರೇ ಬ್ಲಾಕ್ ಮಾಡ್ಬೇಕಾದ್ರೆ ಇವ್ರನ್ನ ಬಿಡ್ತಾರ ಇಲ್ಲಿಗೆ? ಸೊ ಫಸ್ಟ್ ಟೈಮ್ ಓಕೆ. ಸೆಕೆಂಡ್ ಟೈಮ್ ಬಂದಾಗ, ವೆನ್ ವಾಸ್ಕೋ ಡಿ ಗಾಮಾ ಸೆಕೆಂಡ್ ಟೈಮ್ ರಿಟರ್ನ್ ಬಂದಾಗ, ಈ ಫೇಸ್ಡ್ ರೆಸಿಸ್ಟೆನ್ಸ್ ಫ್ರಮ್ ದ ಜಮೋರಿನ್. ಇಲ್ಲಿ ಏನ್ ವಾರ್ಮ್ ವೆಲ್ಕಮ್ ಮಾಡ್ತಾರಲ್ವಾ ಜಮೋರಿನ್, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬೇಡ ನೀವು ಬರಬೇಡಿ ಇಲ್ಲಿಗೆ. ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಅರಬ್ಸ್ ಇರ್ತಾರಲ್ವಾ, ಅವ್ರು ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ, ಬೇಡ ಯಾಕೆ ಅವ್ರು ನೀವು ಅಲೋ ಮಾಡ್ತೀರಿ ಏನು. ಅರ್ಥ ಆಯ್ತಾ? ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಇವ್ರಿಗೆ ಹಿನ್ನಡೆ ಆಗುತ್ತೆ. ಓಕೆ, ಎರಡನೇ ಸತಿ ಅಷ್ಟೊಂದು ಅವ್ರಿಗೆ ರೆಸ್ಪೆಕ್ಟ್ ಇರೋದಿಲ್ಲ. ಯಾರಿಗೆ? ವಾಸ್ಕೋ ಡಿ ಗಾಮಾ. ಏನಕ್ಕೆ ಹೇಳ್ತಾ ಇದೀನಿ ಗೊತ್ತಾ, ಇಲ್ಲಿ ಪ್ರೆಸೆನ್ಸ್ ಮಾಡಿದೀನಿ, ವಾರ್ಮ್ ವೆಲ್ಕಮ್ ಮಾಡಿದ್ದಾರೆ, ಬಟ್ ಇಲ್ಲಿ ರೆಸಿಸ್ಟ್ ಮಾಡಿದ್ದಾನೆ. ವೈ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಬಿಕಾಸ್ ಆಫ್ ಅರಬ್ ಟ್ರೇಡರ್ಸ್. ಓಕೆ, ಓವರ್ ಆಲ್ ಆರ್ ಪ್ರೆಸೆಂಟ್. ಏನಕ್ಕೆ ಹೇಳ್ತಾ ಇದೀನಿ ಗೊತ್ತಾ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅರಬ್ ಟ್ರೇಡರ್ಸಾ ಅಥವಾ ಅದರ್ ಬೇರೆ ಕಿಂಗ್ಸಾ ಅಥವಾ ಬೇರೆ ಕಿಂಗ್ಡಮ್ ಇತ್ತಾ, ಈ ತರ ಕ್ವಶನ್ಸ್ ಕೇಳ್ತಾರೆ. ಬಿಕಾಸ್ ಆಫ್ ಅರಬ್ ಟ್ರೇಡರ್ಸ್ ದ ಜಮೋರಿನ್ ವಾಸ್ ರೆಸಿಸ್ಟೆಡ್ ಫ್ರಮ್ ದ ಪೋರ್ಚುಗೀಸ್. ಅವರಿಂದ ದೂರ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಯಾಕಂದ್ರೆ ಇವ್ರಿಗೆ ಕಿಂಗ್ ರಾಜರಿಗೆ ಅಲ್ಲಿ ಇದಕ್ಕೆ ಅವರೊಂದು ಏರಿಯಾಗೆ ಥ್ರೆಟ್ ಆಗ್ತದೆ ಅಂದ್ರೆ ಹೂವಿಲ್ ಅಲೋ ಮಾಡ್ತಾರ? ಅಲೋ ಮಾಡಲ್ಲ. ಯಾಕೆ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟು ಅವ್ರು ರೆಸಿಸ್ಟ್ ಮಾಡ್ತಾರೆ. ಇದು ಫಸ್ಟ್ ಥಿಂಗು. ಪ್ರಿಲಿಮ್ಸ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಕಂಪೇರ್ ಟು ಮೈನ್ಸ್. ಮೈನ್ಸ್ ಅಲ್ಲಿ ಯಾವ ಕ್ವಶನ್ ಕೇಳಿಲ್ಲ. ಯುರೋಪಿಯನ್ಸ್ ಆಗಮನಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ UPSC ಅಲ್ಲಿ ಬಂದಿಲ್ಲ. ಇದು ಪ್ರಿಲಿಮ್ಸ್ ಸಂಬಂಧಪಟ್ಟಂಗೆ. ವಾಟ್ ಆರ್ ದ ಪಾಸಿಬಲ್ ಕ್ವಶನ್ಸ್ ಅಂದ್ರೆ, ಹೌ ಮೆನಿ ಟೈಮ್ಸ್ ವಾಸ್ಕೋ ಡಿ ಗಾಮಾ ಕೇಮ್ ಟು ಇಂಡಿಯಾ? ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಬಿಫೋರ್ ವಾಸ್ಕೋ ಡಿ ಗಾಮಾ ಹೂ ಹ್ಯಾಡ್ ರೀಚ್ಡ್ ಟು ಸೌತ್ ಆಫ್ರಿಕಾ. ಸೆಕೆಂಡ್ ಥಿಂಗು. ಥರ್ಡ್ ಥಿಂಗು, ವೆನ್ ಡೇಟ್ ಯಾವಾಗ? 1498 ಇದು. ಅಂಡ್ ವೇರ್ ಈ ರೀಚ್ಡ್? ಫಸ್ಟ್ ಕಿಂಗ್ ಯಾರು ನಿರ್ನ ಭೇಟಿ ಮಾಡಿದ್ದು? ಜಮೋರಿನ್. ಓಕೆನಾ? ಎಲ್ಲಿ? ಕಾಲಿಕತ್, ಪ್ರೆಸೆಂಟ್ ಕಾಚಿಕೋಡ್. ಅರ್ಥ ಆಯ್ತಾ? ಇಷ್ಟು ಟಾಪಿಕ್ಸ್ ಇದು ಗೊತ್ತಿದ್ರೆ ಸಾಕು. ನಾವು ಅದು ಬಿಟ್ಟು ಪೋರ್ಚುಗೀಸು ವಾಸ್ಕೋ ಡಿ ಗಾಮಾ ಆದ್ಮೇಲೆ ಬೇರೆ ಯಾರಿದ್ರು ವೆರಿ ಇಂಪಾರ್ಟೆಂಟ್ ರೂಲರ್ಸ್ ಅಥವಾ ಗವರ್ನರ್ಸ್ ಅಂತ ಬಂದಾಗ, ಸೆಕೆಂಡ್ ಒನ್ ಯಾರು? ಭದ್ರಬುನಾದಿ ಹಾಕೊಟ್ಟಿದ್ಯಾರು? ವಾಸ್ಕೋ ಡಿ ಗಾಮಾ. ಅರ್ಥ ಆಯ್ತಾ? ಸೆಕೆಂಡ್ ಗವರ್ನರ್ ದಟ್ ವಾಸ್ ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್. 1505 ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋ ವಾಸ್ ಅಪಾಯಿಂಟೆಡ್ ಆಸ್ ದ ಗವರ್ನರ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ಭಾರತಕ್ಕೆ ಗವರ್ನರ್ ಆಗಿ ಯಾರನ್ನ ನೇಮಕ ಮಾಡ್ತಾರೆ ಆಫ್ಟರ್ ವಾಸ್ಕೋ ಡಿ ಗಾಮಾ ಅಂತ ಹೇಳಿದ್ರೆ, ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋ. ಇಲ್ಲಿದೆ ನೋಡಿ ಪಿಕ್ಚರ್. ಅರ್ಥ ಆಯ್ತಾ? ಇವರ ಮುಖ್ಯ ಉದ್ದೇಶ ಏನಕ್ಕೆ ಇವರನ್ನ ತಗೊಂಡೋಗಿ ಭಾರತಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಅಥವಾ ಭಾರತದಲ್ಲಿ ಇವರನ್ನ ಏನಕ್ಕೆ ಗವರ್ನರ್ ಆಗಿ ಮಾಡ್ತಾರೆ ಅಂದ್ರೆ, ಮೈನ್ ಇಂಟೆನ್ಷನ್ ದ ಮಿಷನ್ ಟು ಕನ್ಸಾಲಿಡೇಟ್ ಪೋರ್ಚುಗಲ್ ಇನ್ಫ್ಲೂಯೆನ್ಸ್ ಅಂಡ್ ಡಿಸ್ಟ್ರಾಯ್ ದ ಮುಸ್ಲಿಂ ಟ್ರೇಡ್. ಅರಬ್ ಟ್ರೇಡ್ ಇದೆಯಲ್ವಾ, ಅವರನ್ನ ಅಲ್ಲಿಂದ ನಾಶ ಮಾಡಿ, ಮತ್ತೆ ಇನ್ನೊಂದು ಎರಡನೇದೇನು, ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್ ಅನ್ನ ಮಾಡಿ. ಈ ಕಾರಣಕ್ಕೋಸ್ಕರ ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋನ ಕಳಿಸುವಂತದ್ದು. ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್. ವೈ ಫ್ರಾನ್ಸಿಸ್ಕೋ ಆಲ್ಮಿಡೋ ಕೇಮ್ ಟು ಇಂಡಿಯಾ? ಯಾಕೆ ಅವರನ್ನ ಗವರ್ನರ್ ಮಾಡಿದ್ರು ಅಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಿಷನ್ ಟು ಕನ್ಸಾಲಿಡೇಟ್ ಪೋರ್ಚುಗೀಸ್, ಓಕೆ, ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್ ಅಂಡ್ ಡಿಸ್ಟ್ರಾಯ್ ದ ಮುಸ್ಲಿಂ ಟ್ರೇಡ್. ಅರ್ಥ ಆಯ್ತಾ? ಈವನ್ ಏನ್ ಆಲ್ಮಿಡೋನ ಈಸಿಯಾಗಿ ಬಿಟ್ಬಿಡ್ತಾರ ಜಮೋರಿನ್?
ನೋ, ಆಲ್ರೆಡಿ ವೈ ಅಂದ್ರೆ 1501 ನಲ್ಲಿ ವಾಸ್ಕೋ ಡಿ ಗಾಮಾ ವೆನ್ ಈ ಕೇಮ್ ಟು ಸೆಕೆಂಡ್ ಟೈಮ್ ಈ ಕಂಪ್ಲೀಟ್ಲಿ ಆಪೋಸಿಟ್ ಬೈ ಜಮೋರಿನ್. ಅರ್ಥ ಆಯ್ತಾ? ದಟ್ ಸೇಮ್ ಇನ್ಫ್ಲುಯೆನ್ಸ್ ಮೂವ್ ಟು ದ ಆಲ್ಮಿಡೋ ಆಲ್ಸೋ. Okay, Francisco de Almeida. Almeida faced opposition from the Jamorin and a threat from the Mamluk Sultan of Egypt. ಯಾಕೆ ಹೇಳಿ? ಈಜಿಪ್ಟ್ ಯಾರು ಇದ್ದಿದ್ದು ಮೊದಲು? ಇವರಿಂದ ತಾನೇ ಇವರು ಟ್ರೇಡ್ ಅಂದ್ರೆ ಪೋರ್ಚುಗೀಸ್ ಜಲಮಾರ್ಗವನ್ನ ಕಂಡುಹಿಡಿದಿದ್ದು. ಈಜಿಪ್ಟ್ ಮತ್ತೆ ಒಂದು ಪರ್ಷಿಯನ ಯಾವಾಗ ಅರಬ್ಸ್ ಆಕ್ಯುಪೈ ಮಾಡ್ಕೊಳ್ತಾರೋ, ಸೊ ಆ ಕಾರಣಕ್ಕೋಸ್ಕರ ತಾನೇ. ಸೊ ಇವರಿಂದ ಥ್ರೆಟ್ ಬರುತ್ತೆ ಯಾರಿಗೆ? ಆಲ್ಮೆಡೋಗೆ. ಇವ್ರೇನ್ ಮಾಡ್ತಾರೆ, ಮಮಲಕ್ ಸುಲ್ತಾನ್ ಬಂದ್ಬಿಟ್ಟು ಜಮೋರಿನ್ಗೆ ವಾರ್ನಿಂಗ್ ಕೊಡ್ತಾರೆ. ಏನಂತ? ಪೋರ್ಚುಗೀಸ್ ಅನ್ನ ಬಿಡಬೇಡಿ ನೀವು ಟ್ರೇಡ್ ಮಾಡೋದಕ್ಕೆ. ಅರ್ಥ ಆಯ್ತಾ? ನೀವೇನಾದ್ರೂ ಬಿಟ್ಟಿದ್ದೀರಾ ಅಂದ್ರೆ ನಾವು ನಿಮ್ ಮೇಲೆ ದಾಳಿ ಮಾಡ್ಬೇಕಾಗುತ್ತೆ ಅಂತ ಥ್ರೆಟ್ ಮಾಡ್ತಾರೆ. ಅದಕ್ಕೆ ಜಮೋರಿನ್ ಏನ್ ಮಾಡ್ತಾರೆ, ಆಲ್ಮಿಡಾನ ಅಷ್ಟು ಈಸಿಯಾಗಿ ಕರ್ಕೊಳ್ಳಲ್ಲ ಅಲ್ವಾ? ಈಗ ಅವ್ರ ಥ್ರೆಟ್ ಇದೆ ಅಂದ್ರೆ ವಿಲ್ ಗೋಯಿಂಗ್ ಟು, ಈಗ ನಿಮ್ಮನೆಗೆ ಬೆಂಕಿ ಬೀಳುತ್ತೆ ಅಂತ ಹೇಳಿ ಅಂದ್ರೆ ಯಾಕೆ ಹೋಗಿ ಅವ್ರು ತಲೆ ಕೆಡ್ಸ್ಕೊಳ್ತಾರೆ ಅಲ್ವಾ? ಸೊ ಅವರು ರೆಸಿಸ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ದೆನ್ 1507 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪೋರ್ಚುಗೀಸು, ದೇ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ನೇವಲ್ ಬ್ಯಾಟಲ್ ಆಫ್ ದಿಯು, ಇನಿಷಿಯಲಿ ಅಲ್ಲಿ ದಿಯುನ ಆಕ್ಯುಪೈ ಮಾಡ್ಕೊಳ್ತಾರೆ. ದಮನ್ ದಿಯು ಏನು ಇವಾಗ ಯೂನಿಯನ್ ಟೆರಿಟರೀಸ್ ಇದೆಲ್ಲ, ಸೊ ಅಲ್ಲಿ ಇದನ್ನ ಆಕ್ಯುಪೈ ಮಾಡ್ಕೊಳ್ತಾರೆ. ಬಟ್ ಅವೇಂಜ್ಡ್ ದ ಡಿಫೀಟ್ ದ ಫಾಲೋಯಿಂಗ್ ಇಯರ್. ಫಸ್ಟ್ ಅದನ್ನ ಆಕ್ಯುಪೈ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಅದನ್ನ ಬಿಟ್ಬಿಡ್ತಾರೆ. ದಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಇಂಪಾರ್ಟೆಂಟ್ ಅಷ್ಟೇನಿಲ್ಲ. ಅಂಡ್ ಆಲ್ಮಿಡೋ ಏಮ್ ಟು ಮೇಕ್ ದ ಪೋರ್ಚುಗೀಸ್ ದ ಮಾಸ್ಟರ್ಸ್ ಆಫ್ ಇಂಡಿಯನ್ ಓಷನ್ ಥ್ರೂ ಬ್ಲೂ ವಾಟರ್ ಪಾಲಿಸಿ. ಇಂಪಾರ್ಟೆಂಟ್ ಏನ್ ಗೊತ್ತಾ? ಹೂ ಹ್ಯಾಸ್ ಫಸ್ಟ್ ಟೈಮ್ ಇಂಪ್ಲಿಮೆಂಟೆಡ್ ಆರ್ ಇನ್ವೆಂಟೆಡ್ ದ ಬ್ಲೂ ವಾಟರ್ ಪಾಲಿಸಿ? ಯಾರು ಬ್ಲೂ ವಾಟರ್ ಪಾಲಿಸಿನ ತಂದ್ರು ಭಾರತಕ್ಕೆ? ಯಾರು ತಂದಿದ್ದು? ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋ. ವಿಚ್ ಗವರ್ನರ್ ಹ್ಯಾಸ್ ಬೀನ್ ಬಾಟ್ ದ ಬ್ಲೂ ವಾಟರ್ ಪಾಲಿಸಿ ಇನ್ ಇಂಡಿಯಾ? ಓಕೆನಾ? ಏನ್ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನು? ಅದನ್ನ ಇನ್ನೊಂದು ಹೆಸರು ಏನಂದ್ರೆ ಕಾರ್ಸೆ ಸಿಸ್ಟಮ್ ಅಂತ ಕರೀತಾರೆ. ಕಾರ್ಸೆ ಸಿಸ್ಟಮ್ ಅಥವಾ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನು ಅಂತ ಹೇಳಿದ್ರೆ, ದ ಬ್ಲೂ ವಾಟರ್ ಪಾಲಿಸಿ ಮೀನ್ಸ್ ಟ್ರೇಡ್ ಇನ್ ಇಂಡಿಯನ್ ಓಷನ್ ಅಲ್ಲಿ. ಇಂಡಿಯನ್ ಓಷನ್ ಅಲ್ಲಿ ಯಾರೇ ವ್ಯಾಪಾರ ಅಥವಾ ವ್ಯವಹಾರ ಮಾಡಬೇಕು ಅಥವಾ ಮೂವ್ಮೆಂಟ್ ಆಗ್ಬೇಕಂದ್ರೆ, ಟ್ರೇಡ್ ಮಾಡ್ಬೇಕಂದ್ರೆ, ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ಪೋರ್ಚುಗೀಸ್. ಅರ್ಥ ಆಯ್ತಾ? ಇಫ್ ಎನಿ ಒನ್ ವಾಂಟ್ ಟು ಎಂಟರ್ ಇನ್ ಟು ದ ಇಂಡಿಯನ್ ಓಷನ್, ದೇ ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ದ ಪೋರ್ಚುಗೀಸ್. ಅರ್ಥ ಆಯ್ತಾ? ಇದನ್ನ ಏನಂತ ಕರೀತಾರೆ? ಬ್ಲೂ ವಾಟರ್ ಪಾಲಿಸಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಟ್ ವಾಸ್ ಎ ನೇವಲ್ ಟ್ರೇಡ್ ಲೈಸೆನ್ಸ್ ಆರ್ ಪಾಸ್ ಇಶ್ಯೂಡ್ ಬೈ ದ ಪೋರ್ಚುಗೀಸ್ ಎಂಪೈರ್ ಇನ್ ದ ಇಂಡಿಯನ್ ಓಷನ್ ಡ್ಯೂರಿಂಗ್ ದ 6th century. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಬೇರೆ ದೇಶಗಳಿಗೆ ಅಥವಾ ಅನ್ಯ ರಾಜ್ಯಗಳಿಗೆ ಅಥವಾ ಬೇರೆಯವರು ಇಂಡಿಯನ್ ಓಷನ್ಗೆ ಬರಬೇಕಾದ್ರೆ ಅವ್ರಿಗೊಂದು ಪಾಸ್ ಕೊಡ್ತಾ ಇದ್ರು, ID ಕಾರ್ಡ್ ಕೊಡ್ತಾ ಇದ್ರು. ID ಕಾರ್ಡ್ ಇದ್ರೆ ಮಾತ್ರ ಇಂಡಿಯನ್ ಓಷನ್ ಅಲ್ಲಿ ಅದ್ರ ಮುಖಾಂತರ ಹೋಗ್ಬೋದಾಗಿತ್ತು, ಇಲ್ಲ ಅಂದ್ರೆ ಅಲೋ ಮಾಡ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಇದನ್ನೇನಂತ ಕರೀತಾರೆ? ಬ್ಲೂ ವಾಟರ್ ಪಾಲಿಸಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಾಗ, ಪ್ರಿಲಿಮ್ಸ್ ಅಲ್ಲಿ ಬಂದಾಗ ಫಸ್ಟ್ ಕ್ವಶನ್ ಇದನ್ನ ಕೇಳ್ತಾರೆ. ವೈ Francisco de Almeida came to India? What is his mission and vision? ಆಯ್ತಾ? ಸೆಕೆಂಡ್ ಥಿಂಗು ಇದಾದ್ಮೇಲೆ ನೆಕ್ಸ್ಟ್, ಹೂ ಬಾಟ್ ದ ಬ್ಲೂ ವಾಟರ್ ಪಾಲಿಸಿ? ಓಕೆನಾ? ಅಂಡ್ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನು ಇಷ್ಟು ಗೊತ್ತಿರಬೇಕು. ಅರ್ಥ ಆಯ್ತಾ? ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ ನೀವು ಯಾವ ಎಕ್ಸಾಮ್ ಆದ್ರೂ ತಗೊಳ್ಳಿ, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅರ್ಥ ಆಯ್ತಾ? ನಿಮ್ಗೆ ಉಳಿದಿದ್ದು ಎಕ್ಸ್ಟ್ರಾ ಟಾಪಿಕ್ಸ್ ಅದು ಇದು ಅಂತ ಬಂದಾಗ ನಿಮ್ಗೆ ನಮ್ಮ KPSC ಮೆಟೀರಿಯಲ್ ಇರ್ತದೆ. ಸೊ ಇಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಎಕ್ಸ್ಕ್ಲೂಸಿವ್ ಆಗಿ ಎಫಿಷಿಯಂಟ್ ಆಗಿ ಏನ್ ಪಾಯಿಂಟ್ಸ್ ಏನ್ ಕಂಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬೇಕು ಡೈರೆಕ್ಟ್ ಆಗಿ ಕೊಡ್ತಾ ಇರೋದು. ಅರ್ಥ ಆಯ್ತಾ? ಸೊ ಅದು ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಫಸ್ಟ್ ವಾಸ್ಕೋ ಡಿ ಗಾಮಾ, ಸೆಕೆಂಡ್ ಒನ್ ಬಂದ್ಬಿಟ್ಟು ಫ್ರಾನ್ಸಿಸ್ಕೋ ಡಿ ಆಲ್ಮಿಡೋ. ಆಯ್ತಾ? ನೆಕ್ಸ್ಟ್ ಈಗ ಇನ್ನೊಬ್ರು ಗವರ್ನರ್ ಬರ್ತಾರೆ. ಇದರಲ್ಲಿ ಎಲ್ಲಾ ಗವರ್ನರ್ಸ್ ನ ಹಾಕಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಬಟ್ ಅವ್ರದ್ದೇನು ಹಾಕಕ್ ಹೋಗಿಲ್ಲ, ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಅರ್ಥ ಆಯ್ತಾ? ಯಾರು ಇಂಪಾರ್ಟೆಂಟ್ ಇದಾರೆ ಅವ್ರದ್ದು ಮಾತ್ರ ನಾನು ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನೆಕ್ಸ್ಟ್ ಆಲ್ಫೋಸೋ ಡಿ ಆಲ್ಬುಕರ್ಕ್. ಓಕೆ, ಆಲ್ಮಿಡೋ ಆದ ನಾವು ಈಗ ಬಂದ್ಬಿಟ್ಟು ಆಲ್ಬುಕರ್ಕ್ ಅಂತ ಕರೀತಾರೆ. ಇವರು 1509 ಇಂದ 1515 ವರೆಗೂ ಇರ್ತಾರೆ. ಇಲ್ಲಿದ್ದಾರೆ ನೋಡಿ ಆಲ್ಬುಕರ್ಕ್ ಇಮೇಜ್ ಇಲ್ಲಿದೆ ಅಂತದ್ದು. ಈ ಆಲ್ಬುಕರ್ಕ್ ಇಂಟ್ರೊಡ್ಯೂಸ್ ದ ಪರ್ಮಿಟ್ ಸಿಸ್ಟಮ್ ಫಾರ್ ದ ಅದರ್ ಶಿಪ್ಸ್ ಅಂಡ್ ಎಕ್ಸರ್ಸೈಸ್ ಕಂಟ್ರೋಲ್ ಓವರ್ ದ ಮೇಜರ್ ಶಿಪ್ ಬಿಲ್ಡಿಂಗ್ ಸೆಂಟರ್ಸ್. ಸಿ, ಅವಾಗ್ಲೇ ನಾವು ನೋಡಿದ್ರೆ ಯಾರದು? ಆಲ್ಮಿಡಿ. ಓಕೆ, ಆಲ್ಮಿಡಿ ಏನ್ ಮಾಡ್ತಾರೆ? ಅವನು ಬ್ಲೂ ವಾಟರ್ ಪಾಲಿಸಿ ತರ್ತಾನೆ ಆಲ್ಮಿಡಿ. ಓಕೆ, ಆದ್ರೆ ಅದನ್ನ ಸ್ಟ್ರೆಂಥನ್ ಮಾಡೋದು ಮತ್ತೆ ಅದನ್ನ ಶಿಪ್ ಬಿಲ್ಡಿಂಗ್ ಪರ್ಮಿಷನ್ ಬೇರೆ ಬೇರೆದಕ್ಕೆ ಯಾರು ಎಕ್ಸ್ಟೆಂಡ್ ಮಾಡ್ತಾರೆ? ಆಲ್ಬುಕರ್ಕ್. ಅರ್ಥ ಆಯ್ತಾ? ಆಲ್ಮಿಡಿ ಬಾಟ್ ದ ಬ್ಲೂ ವಾಟರ್ ಪಾಲಿಸಿ, ಬಟ್ ದ ಬ್ಲೂ ವಾಟರ್ ಪಾಲಿಸಿ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ದ ಶಿಪ್ ಬಿಲ್ಡಿಂಗ್ ಪರ್ಮಿಷನ್, ಕಂಟ್ರೋಲ್ ಆಫ್ ಮೇಜರ್ ಶಿಪ್ ಬಿಲ್ಡಿಂಗ್ ಏರಿಯಾಸ್ ಇರ್ತಾವಲ್ಲ, ಸೆಂಟರ್ಸ್, ಇದನ್ನೆಲ್ಲಾನು ಯಾರು ತರ್ತಾರೆ? ಆಲ್ಬುಕರ್ಕ್. ಇನ್ ದ ಫಾರ್ಮ್ ಆಫ್ ಪರ್ಮಿಟ್ ಸಿಸ್ಟಮ್. ಈ ಇಂಟ್ರೊಡ್ಯೂಸ್ ದ ಪರ್ಮಿಟ್ ಸಿಸ್ಟಮ್. ಓಕೆನಾ?
ಪರ್ಮಿಟ್ ಸಿಸ್ಟಮ್ ಅಂತ ಹೇಳಿದ್ರೆ ನೀವು ಹಡಗುಗಳೇನಾದ್ರೂ ಇಲ್ಲಿ ನಿಲ್ಸ್ಬೇಕಂದ್ರೆ ಹಡಗುಗಳೇನಾದ್ರೂ ತಗೊಂಡೋಗ್ಬೇಕಂತ ಹೇಳಿದ್ರೆ ಯಾರ್ ಪರ್ಮಿಷನ್ ಬೇಕು ಇವಾಗ? ಪೋರ್ಚುಗೀಸ್ ಪರ್ಮಿಷನ್ ಬೇಕು. ಪೋರ್ಚುಗೀಸ್ ಅಲ್ಲಿ ಯಾರು? ಆಲ್ಬುಕರ್ಕ್. ಅರ್ಥ ಆಯ್ತಾ? ಇವನು ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ತಾನೆ. ಆಮೇಲೆ ಈಸ್ ದ ಫಸ್ಟ್ ಯುರೋಪಿಯನ್ ರೂಲರ್ ಹೂ ಆಕ್ಯುಪೈಡ್ ದ ಇಂಡಿಯನ್ ಸಮ್ ಪ್ಲೇಸ್, ಅಂದ್ರೆ ಇಂಡಿಯನ್ ಸಿಟಿ ಆಗಿರ್ಬೋದು, ಇಂಡಿಯನ್ ಕಾಂಟಿನೆಂಟಲ್ ಒಂದು ಪ್ಲೇಸ್ ಅನ್ನ ಆಗಿರ್ಬೋದು. ಫಸ್ಟ್ ಯುರೋಪಿಯನ್ ರೂಲರ್ ಹೂ ಆಕ್ಯುಪೈಡ್ ಯಾವ್ದನ್ನ ಅಂತ ಹೇಳಿದ್ರೆ ಗೋವಾನ್. ಓಕೆ, ಯಾರಿಂದ? ಸುಲ್ತಾನ್ ಆಫ್ ಬಿಜಾಪುರ್, ಯೂಸಫ್ ಆದಿಲ್ ಶಾ ಇವರಿಂದ 1510 ಫಸ್ಟ್ ಇಂಡಿಯನ್ ಟೆರಿಟರಿನ ಯುದ್ಧ ಮಾಡಿ ಯುರೋಪಿಯನ್ ಕಂಟ್ರೋಲ್ಗೆ ತಗೊಳ್ಳುವಂಥದ್ದು ಯಾರು? ಆಲ್ಬುಕರ್ಕ್. ಓಕೆನಾ? ಆಲ್ಬುಕರ್ಕ್ ಇಸ್ ದ ಫಸ್ಟ್ ಯುರೋಪಿಯನ್ ರೂಲರ್ ಹೂ ಆಕ್ಯುಪೈಡ್ ದ ಇಂಡಿಯನ್ ಪಾರ್ಟ್ ಆಫ್ ದ ಕಾಂಟಿನೆಂಟ್, ಓಕೆ, ಫ್ರಮ್ ದ ಇಂಡಿಯನ್ ರೂಲರ್ಸ್. ಅರ್ಥ ಆಯ್ತಾ? ಇವ್ರಿಗೆ ಮುಂಚೆ ಅಲೆಕ್ಸಾಂಡರ್ಗೆ ಬಂದಿದ್ರು, ಅದ್ ಬಿಡಿ. ಅಲೆಕ್ಸಾಂಡರ್ ಯಾವಾಗ ಬರೋದು? ಓಕೆ, ಮಹಾಪದ್ಮನಂದನ ಕಾಲದಲ್ಲಿ ಅಲೆಕ್ಸಾಂಡರ್ ಬರುವಂತದ್ದು. ಓಕೆ, ಅವರು ಬರೋದಿಲ್ಲ. ರಾವಿ ನದಿ ತುಂಬಾ ಜೋರಾಗಿ ಹರಿತಾ ಇರೋದ್ರಿಂದ ಅಥವಾ ಬೇರೆ ಬೇರೆ ರೀಸನ್ಸ್ ಇಂದ ಏನಾಗುತ್ತೆ ಅಂದ್ರೆ ಇಂಡಿಯಾಗೆ ಎಂಟ್ರಿ ಕೊಡಕ್ ಆಗಲ್ಲ. ಓಕೆ, ಸಮ್ ಪಾರ್ಟ್ಸ್ ಎಂಟ್ರಿ ಕೊಟ್ಟರು ಕೂಡ ಅದು ಬಿಟ್ರೆ ಫಸ್ಟ್ ಇಂಡಿಯನ್ ಟೆರಿಟರಿಯನ್ನ ಕಂಟ್ರೋಲ್ ತಗೊಂಡವರು ಯುರೋಪಿಯನ್ಸ್ ಅಲ್ಲಿ ಯಾರು? ಆಲ್ಬುಕರ್ಕ್. ಯಾವ ಪ್ಲೇಸು? ಗೋವಾ. ಯಾರಿಂದ? ಸುಲ್ತಾನ್ ಆಫ್ ಬಿಜಾಪುರ್. ಯಾರು ಸುಲ್ತಾನ್ ಆಫ್ ಬಿಜಾಪುರ್? ಯೂಸಫ್ ಆದಿಲ್ ಶಾ. ಯಾವಾಗ? 1510. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? 1600 ಬರೋದು ಯಾರು? ಇಂಗ್ಲಿಷರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬರೋದು. ಅರ್ಥ ಆಯ್ತಾ? ಅದಕ್ಕೂ ಮುಂಚೆನೆ ಇವರು ಪೋರ್ಚುಗೀಸು ಕೆಲವು ಪ್ಲೇಸ್ ಅನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಮತ್ತೆ ಗೋವಾನ್ ಇವಾಗ ಆಕ್ಯುಪೈ ಮಾಡ್ತಾರಲ್ವಾ, ಆಮೇಲೆ ಬಿಡೋದು ಯಾವಾಗ? ಅವರು ಹೋಗ್ಬೇಕಾದ್ರೇನೆ ಅವ್ರು ಬಿಟ್ಬಿಟ್ಟು ಹೋಗೋದು. ಅರ್ಥ ಆಯ್ತಾ? ತುಂಬಾ ಎಮೋಷನಲಿ ಅಟ್ಯಾಚ್ ಆಗ್ಬಿಡ್ತದೆ. ಅವಾಗೂ ಪಾಪ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ. ಇದು ಬಿಟ್ಟು ಪೋರ್ಚುಗೀಸ್ ಎಸ್ಟಾಬ್ಲಿಷ್ಡ್ ದೆಮ್ಸೆಲ್ಸ್, ಸೆಟಲ್ ಮಾಡೋದಕ್ಕೆ ಲ್ಯಾಂಡ್ ಲಾರ್ಡ್ಸ್, ಆರ್ಟಿಸನ್ಸ್, ಕ್ರಾಫ್ಟ್ಸ್ಮೆನ್, ಟ್ರೇಡರ್ಸ್ ಇದನ್ನೆಲ್ಲ ಇದು ಮಾಡ್ತಾರೆ. ಅಂಡ್ ಈವನ್ ಒನ್ ಮೋರ್ ಥಿಂಗ್ ನಿಮ್ಗೆ ಗೊತ್ತಿರಬೇಕು, ಫಸ್ಟ್ ಟೈಮ್ ಎವಾಲ್ಯೂಷನ್ ಆಫ್ ಸತಿ ತಂದಿದ್ದು ಇವರೇ. ಎವಾಲ್ಯೂಷನ್ ಆಫ್ ಸತಿ ಆಕ್ಚುಲಿ ಯಾವಾಗ ಬಂದಿದ್ದು? ಯಾವಾಗ ಬಂದಿದೆ ಎವಾಲ್ಯೂಷನ್ ಆಫ್ ಸತಿ? 1829. ನಾನು ಅವಾಗ್ಲೇನೆ ಹೇಳಿದೆ, December 4 ಅಲ್ವಾ? 1829 ಅಲ್ಲಿ ಎವಾಲ್ಯೂಷನ್ ಆಫ್ ಸತಿ. ವಾರನ್ ಎಸ್ಟಿಂಗ್ ಅವರು ಏನ್ ಮಾಡ್ತಾರೆ ಅಂದ್ರೆ ಎವಾಲ್ಯೂಷನ್ ಆಫ್ ಸತಿಯನ್ನ ಬೆಂಗಾಲ್ ಆಕ್ಟ್ ಅಲ್ಲಿ ಪಾಸ್ ಮಾಡ್ತಾರೆ ಫಸ್ಟ್ ಟೈಮು. ಯಾರನ್ನು ಕೂಡ ಎವಾಲ್ಯೂಷನ್ ಆಫ್ ಸತಿ ಅಂದ್ರೆ ಏನು? ಸತಿ ಸಹಗಮನ ಪದ್ಧತಿ ಕೇಳಿದೀರಾ? ಗಂಡ ಸತ್ಮೇಲೆ ಹೆಂಡತಿ ಬೆಂಕಿಯಲ್ಲಿ ಬಿದೋಗ್ಬೇಕು. ಅರ್ಥ ಆಯ್ತಾ? ಆ ಸಿಸ್ಟಮ್ ಅನ್ನ, ಅರ್ಥ ಆಯ್ತಾ? ಅದನ್ನ ಏನ್ ಮಾಡ್ತಾರೆ ಫಸ್ಟ್ ಯಾರು ಇದ್ ಮಾಡೋದು, ಎವಾಲ್ಯೂಟ್ ಮಾಡೋದು ಯಾರು? ಇಂಡಿಯಾದಲ್ಲಿ ಆ ಸಿಸ್ಟಮ್ ಇರುತ್ತೆ. ಅರ್ಥ ಆಯ್ತಾ? ಇಂಡಿಯಾದಲ್ಲಿ ಏನಕ್ಕೆ ಅದನ್ನ ಇದ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಲೈಕ್ ಕಲ್ಚರಲ್ ಸಿಸ್ಟಮ್ ಜೊತೆ ಕಲಬೆರಕೆ ಎದ್ದೋಗ್ಬಿಟ್ಟಿರ್ತದೆ, ಅಂದ್ರೆ ಮೂಢನಂಬಿಕೆಗಳಿರ್ತದೆ. ಅರ್ಥ ಆಯ್ತಾ? ಆ ಮೂಢನಂಬಿಕೆಗಳನ್ನ ಆಕ್ಚುಲಿ ಯುರೋಪಿಯನ್ಸ್ ಯಾರು ಬರ್ತಾರೆ ಅವರೆಲ್ಲ ಒಂದೊಂದೊಂದೊಂದು ರೆಡ್ಯೂಸ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಫಸ್ಟ್ ಪರ್ಸನ್ ಎವಾಲ್ಯೂಷನ್ ಆಫ್ ಸತಿಯನ್ನ ಯಾರು ತಂದಿದ್ದು? ವಾರನ್ ಎಸ್ಟಿಂಗ್ ಮುಂಚೆ 1829 ಮುಂಚೆ. ಯಾಕೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಗೊತ್ತಾ? ವಾರನ್ ಎಸ್ಟಿಂಗ್ ಇನ್ 1829 December 4th is the first person in India has been what the abolition of sati ಅಂತ ಕೇಳಿದ್ರೆ is not the first person. Legally is the first person, but before him Albuquerque, Almedo, that was Alfonso de Albuquerque. Albuquerque was the first person who was started the abolition of sati in India. ಅರ್ಥ ಆಯ್ತಾ? ಮೊಟ್ಟ ಮೊದಲನೇ ಬಾರಿಗೆ ಯಾರು ಇದನ್ನ ಇದ್ ಮಾಡೋದು? ಆಲ್ಬುಕರ್ಕ್. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ಅರ್ಥ ಆಯ್ತಾ? ಫಸ್ಟ್ ಒನ್, ಇಂಟ್ರೊಡ್ಯೂಸ್ ದ ಪರ್ಮಿಟ್ ಸಿಸ್ಟಮ್. ಸೆಕೆಂಡ್ ಒನ್, he occupied the Goa and he is the first European ruler who occupied the from Indian settlement ಅಲ್ಲಿ. and from where ಅಂದ್ರೆ ಸುಲ್ತಾನ್ ಆಫ್ ಬಿಜಾಪುರ್, that was ಯೂಸಫ್ ಆದಿಲ್ ಶಾ 1510 ಅಲ್ಲಿ. ಮೂರನೇದು ಬಂದ್ಬಿಟ್ಟು ಅಬಾಲಿಷನ್ ಆಫ್ ಸತಿ. ಇಷ್ಟು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಪೋರ್ಚುಗೀಸ್. ಅರ್ಥ ಆಯ್ತಾ? ನಾವು ಯಾಕೆ ಪೋರ್ಚುಗೀಸ್ ಡಿಕ್ಲೈನ್ ಆಯ್ತು, ಏನ್ ಕಾರಣಗಳು? ಅರ್ಥ ಆಯ್ತಾ? ಸೊ ಇವಾಗ ಇಷ್ಟೆಲ್ಲ ಮಾಡಿದವರು ಪಾಪ ಅವ್ರ ಹಂಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಯಾಕೆ ಡಿಕ್ಲೈನ್ ಆದ್ರು ಅಂತ ಬಂದಾಗ, ಫಸ್ಟ್ ಥಿಂಗ್, ಅವರು ಬಂದಿದ್ದು ಯಾವ ಉದ್ದೇಶಕ್ಕೋಸ್ಕರ? ಟ್ರೇಡ್, ಕಮರ್ಷಿಯಲ್ ಪರ್ಪಸ್. ಓಕೆ, ಡಿಕ್ಲೈನ್ ದೇರ್ ಕಮರ್ಷಿಯಲ್ ಪರ್ಪಸ್. ಓಕೆನಾ? ಆ ಟ್ರೇಡ್ ಅನ್ನ ಬಿಟ್ಟು ಅವರು ಸೆಟಲ್ಮೆಂಟ್ ಆಗೋದಕ್ಕೆ ಬಂದಿಲ್ಲ. ಅವ್ರು ಇಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ ಅವ್ರ ತಲೆಯಲ್ಲಿ ಇಲ್ಲೇ ಇಲ್ಲ. ಸೆಟ್ಲ್ ಆಗೋದಕ್ಕೆ ಮುಂಚೆ ಅವ್ರಿಗೆ ಏನ್ ಬೇಕಾಗಿದ್ದು? ಬರೀ ಮಸಾಲೆ ಪದಾರ್ಥಗಳು ಅಷ್ಟೇ ಬೇಕು ನಮ್ಗೆ, ಅಷ್ಟಕ್ಕೆ ಮಾತ್ರ ನಾವು ಬಂದಿರೋದು ಅಂತ ಹೇಳಿ ಬಂದಾಗ, ವಿತೌಟ್ ಸೆಟ್ಲ್ ಆಗದೆ ನಿಮ್ಗೆ ಮಸಾಲಾ ಪದಾರ್ಥಗಳಂದ್ರೆ ಇಟ್ ಈಸ್ ಸ್ಟೆಬಿಲಿಟಿ ಇರುತ್ತೆ ಅಲ್ಲಿ, ಸ್ಟೇಬಲ್ ಇಲ್ಲ, ಅನ್ಸ್ಟೇಬಲ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಸೊ ಅವ್ರು ಆ ಉದ್ದೇಶ ಇಟ್ಕೊಂಡ್ ಬಂದಾಗ ಇಲ್ಲಿ ಸ್ಟೇ ಆಗೋ ಉದ್ದೇಶ ಇಲ್ಲ. ಮತ್ತೆ ಇನ್ನೇನ್ ಮಾಡ್ತಾರೆ ಗೊತ್ತಾ? ಇವರೆಲ್ಲ ಕೂಡ ಯಾವ ಕಡೆ ಮೂವ್ ಆಗ್ತಾರೆ? ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಸಿಗ್ತಾ ಇದೆ ಅಂದಾಗ ಏನಾಗ್ತಾರೆ? ಅವರು ಬೇರೆ ಕಡೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಟ್ಲ್ ಆಗ್ಬೇಕಾದ್ರೆ ಅಲ್ಲಿರುವಂತ ಇಂಡಿಯನ್ಸ್ ಅನ್ನ ಕನ್ವಿನ್ಸ್ ಮಾಡ್ಬೇಕು ಅಲ್ವಾ?
ಬೇರೆ ಬೇರೆಯವ್ರು ಯಾರಾದ್ರೂ ಬಂದಾಗ ಅವ್ರ ಮೇಲೆ ಯುದ್ಧ ಮಾಡ್ಬೇಕು, ಅರ್ಥ ಆಯ್ತಾ? ಸೊ ಇದೆಲ್ಲ ಇರುತ್ತೆ. ಬಟ್ ನಿಮ್ಗೆ ಇಲ್ಲಿಂದ ಬೇರೆ ಕಡೆ ಎಲ್ಲಿ ಸಿಗುತ್ತೆ? ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾದಲ್ಲೆಲ್ಲ ಸಿಗುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ, ಪೋರ್ಚುಗೀಸ್ ಅಲ್ಲಿಂದ ಬೇರೆ ಕಡೆಗೆ ಹೊರಟೋಗ್ತಾರೆ, ಮಲೇಷ್ಯಾ, ಸಿಂಗಪೂರು ಅಥವಾ ಇಂಡೋನೇಷ್ಯಾ ಆ ಕಡೆ. ಮತ್ತೆ ಕೆಲವೊಂದು ಅವರ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಇರುತ್ತೆ ಪೋರ್ಚುಗೀಸ್ ಅಲ್ಲಿ, ಯುರೋಪ್ ಅಲ್ಲಿ. ಸೊ ಅದರಿಂದನೂ ವಾಪಸ್ ಹೋಗ್ತಾರೆ. ಅಂಡ್ ದ ಪೋರ್ಚುಗೀಸ್ ಲಾಸ್ಟ್ ದೇರ್ ಲೋಕಲ್ ಅಡ್ವಾಂಟೇಜಸ್. ಓಕೆನಾ? as powerful dynasties emerged in Egypt, Persia, North India and Marathas become their immediate neighbors. ಅರ್ಥ ಆಯ್ತಾ? ಸೊ ಇಲ್ಲಿ ಲೋಕಲ್ ರೂಲರ್ಸ್ ಇರ್ತಾರಲ್ವಾ, ಅವರ ಒಂದು ಬೆಂಬಲವನ್ನ ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ. ಅರ್ಥ ಆಯ್ತಾ? ಯಾವಾಗ ಇವರು ಗೋವಾನ ಕ್ಯಾಪ್ಚರ್ ಮಾಡ್ತಾರೆ ಆಲ್ಬುಕರ್ಕು, ಅವಾಗ್ಲೇ ಅವ್ರಿಗೆ ಗೊತ್ತಾಗ್ತದೆ, ಓ ಇವ್ರು ಇನ್ ಬಿಟ್ರೆ ನಮ್ಮನ್ನು ಕೂಡ, ನಮ್ಮ ರಾಜ್ಯಗಳನ್ನ ಕೂಡ ಆಕ್ಯುಪೈ ಮಾಡ್ತಾರೆ ಅಂತಾರೆ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿನ ಲೋಕಲ್ ರೂಲರ್ಸ್ ಅಲ್ಲಿ ಅವರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಇವರು ವಿಫಲರಾಗ್ತಾರೆ. ಓಕೆ, ದೇ ಲಾಸ್ಟ್ ದೇರ್ ಲೋಕಲ್ ಅಡ್ವಾಂಟೇಜಸ್. ಅದನ್ನ ಇಷ್ಟ ಆಗಲ್ಲ ಅವ್ರಿಗೆ. ಅಂದ್ರೆ ಪೋರ್ಚುಗೀಸ್ ಅನ್ನ, ಇವರ ಒಂದು ಆಳ್ವಿಕೆ ಬೇರೆ ಇರುತ್ತೆ, ಅವರ ಒಂದು ಮನಸ್ಸಿದೆ ಬೇರೆ ಇರ್ತದೆ. ಆಮೇಲೆ ಅದರಲ್ಲಿ ಮರಾಠಾಸ್ ಬಂದ್ಬಿಟ್ಟು ಸಾಲ್ಸಟ್ಟೆ ಮತ್ತೆ ಬೆಸ್ಸಿನ್ ಅನ್ನ ಪೋರ್ಚುಗೀಸ್ ಇಂದ ಕಿತ್ಕೊಂಡ್ಬಿಡ್ತಾರೆ. ಓಕೆನಾ? ಆಕ್ಚುಲಿ ಇವ್ರು ಬಂದು ಒರಿಜಿನ್ ಅಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ, ಯಾರು? ಪೋರ್ಚುಗೀಸರು. ಬಟ್ ಮರಾಠರ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಸಾಲ್ಸಟ್ಟಿ ಮತ್ತೆ ಬೆಸ್ಸಿನ್ ಅನ್ನ ಎರಡನ್ನೂ ಕೂಡ ಕಿತ್ಕೊಂಡು ನೀವು ಹೋಗಿ ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳ್ತಾರೆ. ಅಂಡ್ ದ ರಿಲಿಜಿಯಸ್ ಪಾಲಿಸೀಸ್ ಆಫ್ ಪೋರ್ಚುಗೀಸ್ ಇನ್ಕ್ಲೂಡಿಂಗ್ ದ ಆಕ್ಟಿವಿಟೀಸ್ ಆಫ್ ಜೀಸಿಸ್ಟ್. ಇವರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಗೊತ್ತಾ? ಪೋರ್ಚುಗೀಸರ ಮುಖ್ಯ ಉದ್ದೇಶ ಅವರ ಕ್ರಿಸ್ಟಿಯಾನಿಟಿ ಅನ್ನೋ ಒಂದು ರಿಲಿಜಿಯನ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ಬಂದಿರ್ತಾರೆ. ಅವರು ಮಿಷನರೀಸ್ ಅನ್ನ ಕಳಿಸಿರ್ತಾರೆ. ಅರ್ಥ ಆಯ್ತಾ? ಇವರ ಮುಖ್ಯ ಉದ್ದೇಶ ಇಲ್ಲಿ ಒಂದು ಸ್ಪೈಸಸ್ ಅನ್ನ ತಗೊಂಡೋಗೋದಾದ್ರೆ, ಎರಡನೇದೇನು ಅಂತ ಹೇಳಂದ್ರೆ ಅವರ ಒಂದು ಕ್ರಿಸ್ಟಿಯಾನಿಟಿಯನ್ನ ಏನ್ ಮಾಡ್ಬೇಕು, ಬೇರೆ ಬೇರೆ ರಾಷ್ಟ್ರಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಸ್ಪ್ರೆಡ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿರ್ತಾರೆ. ಅರ್ಥ ಆಯ್ತಾ? ಅದರಲ್ಲೂ ಕೂಡ ಇಂಡಿಯನ್ ರೂಟ್ ಸಿಸ್ಟಮ್ ಹಿಂದೂಯಿಸಂ ಆಗಿರೋದ್ರಿಂದ, ವೇದಿಕ್ ಒರಿಜಿನ್ ಇಂದ ಬಂದಿರೋದ್ರಿಂದ ಆ ರೂಟ್ ಕಾಸ್ ಅನ್ನ ಬೇಗ ರಿಮೂವ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ತುಂಬಾ ಲೋಕಲ್ ಪೀಪಲ್ಸ್ ಮನಸ್ಸನ್ನ ಕನ್ವಿನ್ಸ್ ಮಾಡೋದಾಗ್ಲಿ ಬೇರೆ. ಅದ್ರಲ್ಲಿ ಹೇಳಿದ್ನಲ್ವಾ, ಸತಿ ಸಹಗಮನ ಪದ್ಧತಿಯನ್ನ ಎಬಾಲಿಷನ್ ಮಾಡ್ತಾ ಇದಾರೆ ಅಂದ್ರೆ ಸುಮ್ನೆ ಬಿಡ್ತಾರ? ಬ್ರಿಟಿಷ್ ಅವ್ರನ್ನೇ ಬಿಡಲ್ಲ. ಅರ್ಥ ಆಯ್ತಾ? ಸೊ ಇವ್ರನ್ನ ಅವಾಗ್ಲೇ ಚಾರ್ಜ್ ತಗೊಳ್ತಾರೆ, ಬೇಡ ನೀವಿಲ್ಲಿ ರೂಲ್ ಮಾಡೋದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಇದರಿಂದ ಕೂಡ ಅವರು ದೂರ ಮಾಡ್ತಾರೆ. ಅದು ಬಿಟ್ಟು ದೇರ್ ಕನ್ವರ್ಷನ್ ಎಫರ್ಟ್ಸ್ ಟು ಕ್ರಿಸ್ಟಿಯಾನಿಟಿ ಕಪಲ್ಡ್ ವಿತ್ ಆಂಟಗೋನಿಸಮ್ ಟುವರ್ಡ್ಸ್ ಮುಸ್ಲಿಂ ಲೆಡ್ ಟು ಪ್ರೆಸೆಂಟ್ ಅಮಾಂಗ್ ದ ಹಿಂದೂಸ್. ಅರ್ಥ ಆಯ್ತಾ? ಇದನ್ನ ಅವಾಗ್ಲೇ ಹೇಳಿದೆ, ಎಫರ್ಟ್ಸ್ ಇದೆಯಲ್ಲ ಕ್ರಿಸ್ಟಿಯಾನಿಟಿ ಕನ್ವರ್ಟ್ ಮಾಡೋದು, ಅದು ಅಷ್ಟು ಈಸಿ ಅಲ್ಲ. ಅರ್ಥ ಆಯ್ತಾ? ಸೊ ಅದರಿಂದ ಏನಾಗುತ್ತೆ, ಡಿಕ್ಲೈನ್ ಆಫ್ ಪೋರ್ಚುಗೀಸ್. ಫಸ್ಟ್ ರೀಸನ್ ಕಮರ್ಷಿಯಲ್ ಆಗಿ ಡಿಕ್ಲೈನ್ ಇನ್ ಕಮರ್ಷಿಯಲ್ ಆಕ್ಟಿವಿಟೀಸ್. ಎರಡನೇದು ಏನ್ ಬಂದ್ರೆ ಲಾಸ್ಟ್ ದೇನ್ ಲೋಕಲ್ ಅಡ್ವಾಂಟೇಜಸ್. ಮೂರನೇದು ಬಂದ್ಬಿಟ್ಟು ಮರಾಠಾಸ್ ಇಂದ ಡಿಫೀಟ್ ಆಗಿರ್ತಾರೆ. ಯಾವ್ದಾದ್ರು ಸಾಲ್ಸಟ್ಟಿ ಮತ್ತೆ ಬೆಸ್ಸಿನ್. ಓಕೆ, ಪೋರ್ಚುಗೀಸ್ ಇನ್ 1739. ಅಂಡ್ ಫೈನಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಿ ಕೇಮ್ ಟು ಎಫರ್ಟ್ಸ್ ಸ್ಪ್ರೆಡ್ ದ ಕ್ರಿಸ್ಟಿಯಾನಿಟಿ. ಈ 4-5 ಕಾರಣಗಳಿಂದ ಪೋರ್ಚುಗೀಸರು ಏನಾಗ್ತಾರೆ, ಭಾರತದಿಂದ ಹೊರಗೋಗೋದಿಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಡಿಕ್ಲೈನ್ ಆಗ್ತದೆ.